ಒಳ್ಳೇದಿಲ್ದಿರ ಅಂತಂದ್ರೆ ನಮ್ಮ ಹೋರಾಟ ನಮಗೆ ಐತೆ. ಕಾರ್ಖಾನೆಯವರ ಏನ್ ಅವ್ರದ್ದು ಕಾರ್ಖಾನೆಯವ್ರದ್ದು ಹೇಳ, ಸರ್ಕಾರದನ್ನು ಹೇಳ. ಸರ್ಕಾರದ ಬೇಕಾದ್ರೆ ಒಂದು ಲೇಟ್ ಮಾಡಿ ಹೇಳವ್ರು, ಯಾಕಾರ ಅದು ಅವ್ರು ಯಾವ ರೀತಿ ಬಂದಾರ ಏನೈತೆ ನಮಗ್ ಪಕ್ಕ ಗೊತ್ತಿಲ್ಲ. ಅವ್ರು ಬಂದರ್ನಂದ್ರೆ ಗೌರವಿಸಬೇಕಾಗುತ್ತೆ. ಸರ್ಕಾರದ ಮುಖ್ಯಮಂತ್ರಿ ಅವ್ರು ಕಳಿಸ್ಯಾರ ಅಂದ್ಮೇಲೆ ಅದು ನಮ್ಮ ಜವಾಬ್ದಾರಿ. ಇದು ಹುಡುಗಾಟಿಕೆ ವಿಚಾರ ಅಲ್ಲ. ಕೇಳು, ಒಬ್ಬ ಎಲ್ಲರೇ ತೆಪ್ಪೆ ಹೂಗೊಡಿದು ಬಾಯಿ ಮಾಡುದು ಮಾಡಿರಪ್ಪ ಅಂದ್ರೆ ಗುರುಗಳನ್ನ ನನ್ನ ಚಪ್ಪಲಿ ಬಿಡದಂಗ. ಮತ್ತ ನೋಡ್ರಿ, ನಾವು ರೊಕ್ಕ ನೋಡಿ ತೀರ್ಮಾನ ಮಾಡಿದಿಲ್ಲ, ಕೊಡ್ಲಿಲ್ಲ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಕ್ 50 ಲಕ್ಷ ಮಂದಿ ರೆಡಿ ಆಗಿದ್ರು ರಾಜ್ಯದಾಗ. ಅಷ್ಟ ಇರುದು ನೋಡ್ರಿ. ಕೇಳೋ, ಉಗ್ರಪ್ಪ ತಡಿ, ಉಗ್ರ ಗಿಗ್ರ ಬೇಡ, ಶಾಂತಿನ ಹೋರಾಟ ಮಾಡೋಣ. ಉಗ್ರಾಪ್ ಏನ್ ಮಾಡ್ತಿ? ಉಗ್ರಾಪ್ ಮಾಡಿ ಮತ್ ನಾವು ತ್ರಾಸ ವಿಸ್ತಾರ ಇಷ್ಟೆಲ್ಲ ಆದ್ರೂ ನಾವ್ ಇಲ್ಲಿವರೆಗೆ ಒಂದು ಬಸ್ ಹೊಡಿದಾಗ್ಲಿ, ಒಂದು ಕಲ್ಲು ಉಗಿದಾಗ್ಲಿ, ₹1 ಹಣಿ ಮಾಡಿಲ್ಲ. ರಾಜ್ಯದ ರೈತರು ಇವತ್ತ ಸ್ವಾಭಿಮಾನ ತಾವ್ ಇಲ್ಲಂದ್ರೆ ನಾ ಬ್ಯಾಡ್ರು ನಮಗ ಅಲ್ಲಿ ಹಳ್ಳಿಯಾಗ ತಾಲೂಕದಾಗ ಸ್ಟ್ರೈಕ್ ಮಾಡ್ಬೇಡ್ರಿ. ನಮ್ಮ ಊರಾಗಿನವ್ರಿಗೆ ಯಾಕೆ ತ್ರಾಸ ಮಾಡತ್ರಿ? ನಮ್ಮ ತಾಲೂಕದಾಗಿನವ್ರು ಸ್ಟ್ರೈಕ್ ಮಾಡಿ ಉಪಯೋಗಿಲ್ಲ. ಅದು ನರೇಂದ್ರ ಮೋದಿ ಮತ್ತು ಸಿದ್ದರಾಮಯ್ಯ ಅವ್ರಿಗೆ ತ್ರಾಸ ಆಗ್ತಕ್ಕಂಥ ಹೆದ್ದಾರಿ ಎತ್ತಿ ಅಲ್ಲಿ ಮಾಡಿ ಲಾಭ ಮಾಡ್ಕೊಂಡ್ರು ಕೇಳೇ ಇಲ್ಲ ಅವ್ರ. ಅಧ್ಯಕ್ಷನೇ ಹೇಳವ, ಇಲ್ಲಿ ನಮ್ದು ಹಂಗಿಲ್ಲ, ಜಾತ್ರೆ ಇದು ಗುರ್ಲಾಪುರದಾಗ ಕಬ್ಬು ಬೆಳೆಗಾರ ಜಾತ್ರೆ ಚಾಲು ಆಗೈತಿ, ಇದು ರಾಜ್ಯ ತುಂಬಾ ಜಾತ್ರೆ ಆಗೋದತ್ತೇಳಿ ಇವತ್ತೆಲ್ಲ ರೈತರ ಬೀದಿಗೆ ಜಾತ್ರೆ ಮನೆಯವ್ರು ಆದ್ರು ನಾವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ. ನಾಳಿಂದ್ರ ಆದ್ರು ಎಲ್ಲ ನಾಡಿನ ನನ್ನ ಎಲ್ಲಾ ಕಬ್ಬು ಬೆಳೆಗಾರರು ಎಲ್ಲೆಲ್ಲಿ ತಾವ ರಸ್ತೆ ಒಳಗೆ ಸ್ಟ್ರೈಕ್ ಮಾಡತ್ರಿ, ಬೀದಿ ಒಳಗೆಲ್ಲ ತಾಲೂಕಿನಾಗ ಸ್ಟ್ರೈಕ್ ಮಾಡ್ತೀರಿ, ನಿಮ್ ಕೈ ಮುಗಿದು ಕಾಲ್ ಬೀಳ್ತಾರೆ, ಅದು ಅನಾವಶ್ಯಕ. ಅದರಿಂದ ಕೂಡ ನಮಗೆ ಇವತ್ತ ನಮ್ಮ ಮಂದಿಗೆ ಪ್ರಾಬ್ಲಮ್ ಆಗತ್ತೈತಿ. ತಾವೆಲ್ಲರೂ ಇವತ್ತೇನಾದ್ರು ನಮಗ ಅದು ಗೌರವಯುತವಾಗಿ ಸಿಗ್ಲಿಲ್ಲ, ಗೆಲುವು ಸಿಗ್ಲಿಲ್ಲ ಅಂದ್ರ 7 ತಾರೀಕ ತಾವೆಲ್ಲರೂ 10 ಗಂಟೆಕ ರಾಷ್ಟ್ರೀಯ ಹೆದ್ದಾರಿಗೆ 10ಕ್ಕೆ ಟೋಲ್ ನಾಕಾಕ್ ಬರ್ರಿ, ಬಾಗೇವಾಡಿಗೆ ಹೋಗ್ರಿ, ಧಾರವಾಡ ಹೋಗ್ರಿ, ಅಲ್ಲಿ ಹಾವೇರಿ ಹೋಗ್ರಿ, ಎಲ್ಲಿ ಬೇಕಾದಲ್ಲಿ ಹೋಗ್ರಿ. ಖರೆ ಈ ಜಿಲ್ಲೆ ಒಳಗೆ ಮಾಡ್ತಕ್ಕಂಥ ಚಳವಳಿಯನ್ನ ದಯವಿಟ್ಟು ವಾಪಸ್ ತರ್ಕೊಂಡ ಇಲ್ಲೇ ನಮ್ಮ ರೈತರನ್ನ ನಮ್ಮ ಸುತ್ತಮುತ್ತ ಮಂದಿನ ಕಾಪಾಡ್ತಕ್ಕಂಥದ್ದು ಮಾಡ್ರಿ ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ ಇದೇ ಹೇಳಿದಿನ ಮಾರ್ತ ಬಿಡ್ತೀರಿ. ನೀವು ಬಹಳ ಜಬದಿದ್ರಿ, ತಲೆಯಾಗ ಹೆಂಗದ್ರ ನಿಮಗ್ ಬ್ರೇನ. ಯಾಕಂದ್ರೆ ನಂಗೆ ಗೊತ್ತಾಯ್ತಿಲ್ಲ, 7 ದಿವಸದ ಅರ್ಧ ಕೊಡ್ತಿರಿ. ದೇವ್ರ ಅಲ್ಲಿ ಮಾತಾಡುದು, ನಾ ಇಲ್ಲಿ ಮಾತಾಡುದು, ಇಬ್ಬರು ಅರ್ಧ ಕೊಡ್ತಿರಿ. ಕರೆ ಚಲೋ ಆಗಲತ್ತೇಳಿ ಆಗೈತೆ. ಈಗ ₹200 ಅಂತ ತಗೊಂಡ್ರಿ, ಅದೇನ್ ಚಿಂತಿಲ್ಲ, ನುಕ್ಸಾನೇನಿಲ್ಲ ವ್ಯವಹಾರ. ಇನ್ನೇ ಬಾಳ ಹಣಿ ಮಾಡ್ಯಾರ ಅವ್ರು. 4-5 ವರ್ಷದ ರೊಕ್ಕನ ಕೊಟ್ಟಿಲ್ಲ ಅಂದ್ರೆ ಇನ್ 2 ಅವ್ರು ಕೊಡ್ಬೇಕಂತ ಹೇಳಿದ್ರು. ಅವ್ರು ಕೊಡ್ಲಿಲ್ಲ ಆದ್ಮೇಲೆ ಅವ್ರ ಹಣಿವಾರ ಸುಮಾರು ಐತೆ. ಅವ್ರ ಹಣಿವಾರ ನೀವು ಬರೆಯಕ್ ರೆಡಿ ಆಗಿದ್ರಿ. ಅವ್ರು ಮೋಸ ಮಾಡಿದ್ ಕೊಡತ್ ಹೇಳಿದ್ರ ಸರ್. ಮತ್ ನಾವು ಬೇರೆ ಒಟ್ಟ ಕೇಳಿನ್ರಿ, ವರ್ಷ ಬರೀ ₹50 ಕೊಟ್ಟಿರ ಸರ. ಬಿಡಪ್ಪ, ಈಗ ನೋಡ್ರಿ ಅವ್ರ ದಿವಸ ಬರೀ ತಿಂಗಳ ವರ್ಷಕ್ಕೆ ₹50 ಹಚ್ಕೊಟ್ಟು ಬಂದಿರಿ. ಇವತ್ತು ನಾವು ಹೋರಾಟ ಮಾಡೋ ಪರಿಸ್ಥಿತಿ ಬದಕಿಲ್ರಿ. ನಮ್ಮನ್ನೆಲ್ಲ ಇವತ್ತು ಓಟ್ ಹಾಕಿರ್ತಕ್ಕಂಥ ಈ ಎಲ್ಲಾ ದೇವತೆಗಳ ಬೀದಿ ಒಳಗೆ ಕೂತು 7 ದಿವಸ ನಮ್ ಜಿಲ್ಲಾ ಉಸ್ತುವಾರಿ ಸಾಹೇಬ್ರ ನಾವೇನು ಬಹಳ ಅಂತ ಕಠಿಣವಾದ ಪರಿಸ್ಥಿತಿಯನ್ನು ಕೇಳಿರ್ಕಿಲ್ಲ. ಗೌರವಯುತವಾಗಿ ಬಂದಿರ ಚಳವಳಿ 1 ದಿವಸನಾಗ ಬಗೆಹರಿದೋದಾಗಿತ್ತು. ಆದ್ರೂ ಅದ್ ಏನಿದೆ ಚರ್ಚೆ ಮಾಡಿ ಲಾಭ ಚರ್ಚೆ ಹಾಕಾರ ನೋಡ್ರಿ. ವ್ಯವಹಾರ ನಮ್ ಹಕ್ಕೈತಿ, ನಾವು 3500 ಕೊಡೋಣವ್ರ ನಮ್ ಹಕ್ಕೈತಿ, ಬೆಳೆದು ಕಬ್ಬ ಕೇಳೋರು ನಮ್ ಧರ್ಮದ. ಮತ್ತೆ ಅವ್ರು ಗೌರವಯುತವಾಗಿ ಬಂದು ಹೇಳಿ ಚರ್ಚೆ ಮಾಡಿ ಅದಕ್ಕೊಂದು ಗೌರವ ಬರ್ತದೆ. ಅವ್ರು ಯಾಕೆ ಬಂದಿಲ್ಲೋ ಏನೋ ಅವ್ರ ವೈಯಕ್ತಿಕ ವಿಚಾರ, ಅದು ನನಗೆ ವೈಯಕ್ತಿಕ ಸಂಬಂಧ ಇಲ್ಲ. ನಾವೇನು ಮುಖ್ಯಮಂತ್ರಿನ ಆಗ್ಬೇಕನ್ನೋವಲ್ಲ, MLA ಆಗ್ಬೇಕನ್ನೋವಲ್ಲ. ರೈತರ ಲಾಭ ಆದ್ರೆ ಸಾಕ್ಬಾ ಅಂತೇಳಿ ನಾವು ಆ ಗುರುಗಳ ದೇವರ ಗುಡಿ ಗುದ್ದಾಡತ್ತು. ಈಗ ಲಕ್ಷಾಂತರ ಜನ ಎಲ್ಲ ಕೂಡಿ ನಮಗ ಈ ಬೆಂಬಲ ಕೊಟ್ಟರು. ತಾವ ನಮ್ಮನ್ನ ಯಾವ ರೀತಿ ಕಾಪಾಡ್ತೀರಿ, ಯಾವ ರೀತಿ ಉಳಿಸ್ತೀರಿ, ಆದಷ್ಟರ ಮಟ್ಟಿಗೆ ಇವತ್ತ ನಾಳೆ ಮುಗಿಸಿ ರಾಷ್ಟ್ರೀಯ ಹೆದ್ದಾರಿಗೆ ಹೋಗದೆ ಇರ್ತಕ್ಕಂಥ ಅಲ್ಲಿ ಹೋಗಿ ಚಟಾಣಿ ಇಲ್ಲ ನಮಗ್ ಮಾತ್ರ ಚಟ ಅಂತೂ ಇಲ್ಲ. ಅಲ್ಲಿ ಹೋಗಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ಬೇಕನ್ನೋದು ನೀವು ವ್ಯವಹಾರ ಇವತ್ತ ನಾಳೆ ಬಗೆಹರಿಸಿರಪ್ಪ ಅಂದ್ರ ಮುಗಿದು ಹೋಗ್ತತಿ. ಅದಕ್ಕೆ ತಾವ ಒಂದು ಒಳ್ಳೆ ತೀರ್ಮಾನ ದಯವಿಟ್ಟು ರೈತರ ಪರವಾಗಿ ತಗೋರಿ ಅಂತೇಳಿ ಕೈ ಮುಗಿದು ವಿನಂತಿ ಮಾಡ್ತಾ, ತಾವೆಲ್ಲ ಶಾಂತ ಏನು ಅನ್ನೋಂಗಿಲ್ಲ. ಏನ್ರ ಅಂದ್ರೆ ಏನ್ ಹೇಳಿಲ್ಲ ಗುರುಗಳಿಗೆ ನನಗ. ಈಗಾಗಲೇ ನಿಮ್ಮನ್ನ ಉದ್ದೇಶಿಸಿ ಸುಮಾರು 45 ನಿಮಿಷ ಮಾತನಾಡಿರ್ತಕ್ಕಂಥ ಚಿನ್ನಪ್ಪ ಪೂಜಾರ್ ಅವರೇ, ಶಶಿ ಗುರೂಜಿ ಅವರೇ, ಸುಭಾಷ್ ಅವರೇ, ಶಶಿಕಾಂತ್ ಅವರೇ, ಜಿಲ್ಲಾಧಿಕಾರಿಗಳಾದ ರೋಷನ್ ರವರೇ,
ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಗುಳೇದವರು, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ರೈತ ಮುಖಂಡರುಗಳೇ, ನೆರೆದಿರ್ತಕ್ಕಂಥ ಹಿರಿಯ ರೈತ ಬಂಧುಗಳೇ, ಮಹಾರಾಷ್ಟ್ರದ ರೈತ ಸಂಘದವರು ಬಂದಿದ್ದಾರಂತೆ. ಅವ್ರಿಗೂ ಸಹಿತ ಗೌರವದಿಂದ ಬೋಧಿಸ್ತಾ ನೆರೆದಿರ್ತಕ್ಕಂಥ ಎಲ್ಲ ರೈತ ಬಂಧುಗಳೇ, ಗೆಳೆಯರೇ, ಒಂದೇ ವಿಷಯ ಐತಿ ಅನ್ನೋ ಹೊರಗೆ ಕಾಣ್ತೈತಿ. ಕಬ್ಬಿನ ಬೆಲೆ ಒಂದು ಇಷ್ಟಿದ್ ಬಂದು ಇಷ್ಟ ಆದ್ರೆ ಮುಗಿದು ಹೋತು, ಏನೂ ಇಲ್ಲ ಅಂತೇಳಿ ಹೊರಗ. ಆದ್ರೆ ಇಲ್ಲೇ ನಿಮ್ಮ ರೈತ ಮುಖಂಡರ ಮಾತುಗಳನ್ನ ಕೇಳಿದಾಗ ಸ್ಥಳದಾಗಿಂದ ಮ್ಯಾಲಿನ ಮಠ ವಿಷಯಗಳನ್ನ ಪ್ರಸ್ತಾಪ ಮಾಡಿದರು. ವೇಯಿಂಗ್ ಬ್ರಿಡ್ಜ್ಗಳನ್ನ ಮಾಡೋದಕ್ಕೆ ಸರ್ಕಾರ ನಿರ್ಣಯ ಮಾಡಿದೆ. ಈಗಾಗಲೇ ಸಚಿವ ಸಂಪುಟದಲ್ಲಿ ನಿರ್ಣಯ ಆಗಿತ್ತು, ಮಾನ್ಯ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು. ಆದರೆ ವಾಸ್ತವಿಕವಾಗಿ ಒಂದೆಲ್ಲೇ ಆಗಿದೆ ಅಥವಾ ಆಗ್ತಾ ಇದೆ, ಉಳಿದದ್ದು ಯಾವ ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ ಆಗಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ರು. ಅದ್ರ ಬಗ್ಗೆ ನಿರ್ಣಯ ಆಗ್ಬೇಕು, ಎಷ್ಟು ದಿವಸದಾಗ ಆಗುತ್ತೆ ಆಗ್ಬೇಕು, ಅದು ಯಾಕೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ನೀವು ಮಾಡಿರ್ತೀರಿ. ಎಲ್ಲಿ ಮೋಸ ಆಗಿರ್ತದ ನೋಡಿರ್ತೀರಿ, ಎಲ್ಲಿ ಅದನ್ನ ಹೆಂಗ್ ಹಿಡಿಬೇಕು ಅನ್ನೋದು ನಮ್ಗಿಂತ ಹೆಚ್ಚು ನಿಮಗ್ ಗೊತ್ತಿರ್ತೈತಿ. ಆದ್ರೆ ನೀವು ಯಾಕೋ ದೊಡ್ಡಸ್ತನ ಮಾಡಿ ಸುಮ್ಮನೆ ಇರ್ತೀರಿ. ಅದೇನೇ ಇರಲಿ, ಅದು ಒಂದು ಮಹತ್ವದ ವಿಷಯ. ಎರಡನೇ ವಿಷಯ ನೀವು ಪ್ರಸ್ತಾಪ ಮಾಡಿದ್ದು ನೋಡಿ, ರಿಕವರಿ ಎಷ್ಟಾಗುತ್ತೋ ಬಿಡುತ್ತೋ ರೈತನಿಗಂತೂ ಗೊತ್ತಾಗಂಗಿಲ್ಲ. ಅವ್ರು ಯಾವ್ದು ಅಂಕಿ ಬರೆದು ಕೊಡ್ತಾರ ಆ ಅಂಕಿ ಮಾತ್ರ ಕರೆ. ಅದಕ್ಕೆ ಬುದ್ಧಿವಂತರೀಗ ಹೇಳ್ತಿದ್ರು, ಅವ್ರ ಹೆಸರು ಗೊತ್ತಿಲ್ಲ ನನಗೆ, ಸುಭಾಷ್ ಅವ್ರ ಹೆಸರು ಗೊತ್ತೈತಿ, ಅಲ್ಲಲ್ಲ ಪೂಜಾರ್ ಅವ್ರದಲ್ಲ, ಪ್ರಕಾಶ್ ನಾಯ್ಕ ಸುಭಾಷ್ ಅವರು ಮಾತಾಡಿ ಹೇಳ್ತಿದ್ರು, ಇಂಪಾರ್ಟೆಂಟ್ ಅಂದ್ರೆ ಆ ರಿಕವರಿ ಸ್ಯಾಂಪ್ಲರ್, ಶುಗರ್ ಕೇನ್ ರಿಕವರಿ ಸ್ಯಾಂಪ್ಲರ್ ಅಂದ್ರೆ ಈಗ ಹೆಂಗ ನಾವು ಹಾಲಿನೊಳಗಿದ್ದ ಫ್ಯಾಟ್ ಅನ್ನ ನೋಡಿ ಬೆಲೆ ನಿಗದಿಪಡಿಸ್ತೀವಿ, ಹಂಗ ಶುಗರ್ ಕೇನ್ ರಿಕವರಿ ಸ್ಯಾಂಪ್ಲರ್ ಮುಖಾಂತರ ನಮಗ ನಮ್ಮ ರಿಕವರಿ ಗೊತ್ತಾಗಬೇಕು, ಅದು ಪಾರದರ್ಶಕ ಆಗಬೇಕು. ಬಹುದೊಡ್ಡ ನಿರ್ಣಯ ಇದು. ಈ ವೇಯಿಂಗ್ ವೇಜು ಆಮೇಲೆ ಸ್ಯಾಂಪ್ಲರ್ ಇವೆರಡು ರೈತನ ದೃಷ್ಟಿಯಿಂದ ರೈತನ ಹಿತ ಕಾಪಾಡೋದಕ್ಕೆ ನಿಮಗೆ 100-200 ಹೆಚ್ಚು ಕಡಿಮೆ